ಸದ್ಯ ಬಿಜೆಪಿಯಲ್ಲಿ ನಡೆಯುತ್ತಿರುವ ಆಂತರಿಕ ಕಚ್ಚಾಟಕ್ಕೆ ಶಾಸಕ ಹಾಗೂ ವಿಧಾನಸಭೆ ವಿರೋಧ ಪಕ್ಷ ಉಪನಾಯಕ ಅರವಿಂದ ಬೆಲ್ಲದ್ ಅವರು ಬೇಸರ ವ್ಯಕ್ತಪಡಿಸಿದ್ದು, ಬಿಜೆಪಿಯಲ್ಲಿನ ಆಂತರಿಕ ಕಚ್ಚಾಟದಿಂದ ಲಕ್ಷಾಂತರ ಜನ ಕಾರ್ಯಕರ್ತರಿಗೆ ಬೇಸರ ಉಂಟಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಅವರು, ಬಿಜೆಪಿಗಾಗಿ ಹಗಲು ರಾತ್ರಿ ಲಕ್ಷಾಂತರ ಜನ ಕಾರ್ಯಕರ್ತರು ದುಡಿದಿದ್ದಾರೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಬಹಳ ವರ್ಷಗಳಿಂದ ದುಡಿದಿದ್ದಾರೆ. ಪಕ್ಷದ ಸಂಸ್ಥಾಪಕ ಶ್ಯಾಮ್ ಪ್ರಸಾದ್ ಮುಖರ್ಜಿ ದೇಶಕ್ಕಾಗಿ ಜೀವ ಕಳೆದುಕೊಂಡಿದ್ದಾರೆ. ಅವರು ಆರ್ಟಿಕಲ್ 370 ವಿರುದ್ಧ ಹೋರಾಡಿದ್ದಾರೆ. ಅಷ್ಟೇ ಅಲ್ಲ, ದೀನದಯಾಳ್ ಉಪಾಧ್ಯಾಯ ಅವರು ಕೊಲೆ ಆಯಿತು, ಅವರು ಕೂಡ ದೇಶಕ್ಕಾಗಿ ಪ್ರಾಣ ತೆತ್ತರು ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಅವರು ಕೂಡ ಅವ್ರದ್ದು ಕೂಡ ಮಾಡ್ರ ಇದು ಹೊರಗೆ ಬರತೈತಿ. ಇದರಿಂದ ನಮ್ಮ ಪಕ್ಷದ ಲಕ್ಷಾಂತರ ಕಾರ್ಯಕರ್ತರಿಗೆ ಮನಸ್ಸಿಗೆ ನೋವಾಗೈತಿ. ಯಾಕಂದ್ರೆ ಈ ಪಕ್ಷದ ಸಂಬಂಧ ಹಗಲು ರಾತ್ರಿ ಯಾವುದೋ ಫಲಾಪೇಕ್ಷೆ ಇಲ್ದಂಗೆ ಲಕ್ಷಾಂತರ ಜನ ಕಾರ್ಯಕರ್ತರು ಭಾಳಷ್ಟು ವರ್ಷ ದುಡ್ದಾರ. ನಮ್ಮ ಪಕ್ಷದ ಸಂಸ್ಥಾಪಕರಾದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ದೇಶದ ಸಂಬಂಧ ಆರ್ಟಿಕಲ್ 370 ವಿರುದ್ಧ ಹೋರಾಟ ಮಾಡಿ ಜೀವವನ್ನು ಕಳ್ಕೊಂಡರು. ಅದಷ್ಟಲ್ದ ದೀನದಯಾಳ್ ಉಪಾಧ್ಯಾಯರು ಅವರು ಕೂಡ ಅವ್ರದ್ದು ಕೂಡ ಮಾಡ್ರ ಮೊಘಲ್ ಸರಾಯ್ ಹತ್ರ, ಅದು ಕೂಡ ದೇಶದ ಸಂಬಂಧ. ಲಕ್ಷಾಂತರ ನಮ್ಮ ಕಾರ್ಯಕರ್ತರ ಎಮರ್ಜೆನ್ಸಿ ಟೈಮ್ದಲ್ಲಿ ಜೈಲಿಗೆ ಹೋದರು. ಸೊ ದೇಶದ ಸಂಬಂಧ ತಮ್ಮ ಮನೆ, ತಮ್ಮ ಕುಟುಂಬ, ತಮ್ಮ ಆಸ್ತಿ ಪಾಸ್ತಿ ಎಲ್ಲ ಇಟ್ಟು ದೇಶದ ಸಂಬಂಧ ದುಡ್ದಂಥವ್ರಿಂದ ಆದಂಥ ಪಕ್ಷ ಭಾರತೀಯ ಜನತಾ ಪಕ್ಷ. ಈ ರೀತಿಯ ಜಗಳದಿಂದ ನ್ಯಾಚುರಲಿ ಈ ನಮ್ಮೆಲ್ಲ ಕಾರ್ಯಕರ್ತರಿಗೆ ಮನಸ್ಸಿಗೆ ನೋವಾಗ್ತಾಯಿದೆ. ನಾನು ಹೋಪ್ ಮಾಡ್ತೀನಿ ಭಾಳ ಬೇಗನೆ ನಮ್ಮ ಪಕ್ಷದ ನಾಯಕರು, ಮುಖಂಡರು ಇದು ಕರೆಸಿ ಇದನ್ನು ಜಗಳ ಬಗೆಹರಿಸ್ತಾರಂತೇಳಿ ನನಗೊಂದು ನಂಬಿಕೆ ಐತಿ. ಅದು ಆಗಲಿ ಅಂತ ನಾನು ಅಪೇಕ್ಷೆ ಪಡ್ತೀನಿ. ಏನೋ ಅವ್ರು ಬಾಯಿ ತಪ್ಪಿ ಮಾತಾಡಿರ್ಬೇಕು, ಅದನ್ನು ಭಾಳ ದೊಡ್ಡದು ವಿಷಯ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಹೈಕಮಾಂಡ್ ನಾನು ಹೇಳಿದ್ದೆ, ಹಿಂದೂ ಕೂಡ ಹೇಳಿದ್ದೆ. ಮಹಾರಾಷ್ಟ್ರ ಎಲೆಕ್ಷನ್, ಛತ್ತೀಸ್ಗಢ ಎಲೆಕ್ಷನ್ದಾಗ ಬಿಜಿ ಇದ್ದರು. ಈಗ ಡೆಲ್ಲಿ ಎಲೆಕ್ಷನದ ಗದ್ದಲ, ಬಿಹಾರ್ ಎಲೆಕ್ಷನದ ಗದ್ದಲ ಶುರುವಾಗೈತಿ. ಅದ್ರ ಜೊತೆ ಪಾರ್ಲಿಮೆಂಟ್ ನಡೆದೈತಿ. ನೋಡೋಣ ಎಷ್ಟಕ್ಕೆ ಬೇಗನೆ ಅವ್ರು ಕರೆದು ಬಗೆಹರಿಸ್ತಾರೆ ಅನ್ನೋಂಥ ಭರವಸೆ. ನಾನು ಇವರು ಅವ್ರ ಬಗ್ಗೆ ಅಂತ ಹೇಳಕ್ಕೆ ಹೋಗೋದಿಲ್ಲ. ಎಲ್ಲರೂ ಐತಲ್ಲ ಟಿ ವಿ ಮುಂದೆ, ಪೇಪರ್ ಮುಂದೆ ಇದನ್ನು ನಾವು ಪಕ್ಷದವ್ರು ನಾವು ಮಾತಾಡೋದು, ನಮ್ಮ ಡಿಫ್ರೆನ್ಸಸ್ ಮಾತಾಡೋದು ಸರಿಯಲ್ಲ. ನಾವೇನೇ ಇದ್ದರೂ ನಾವು ಒಳಗೆ ಪಕ್ಷದ 4 ಗೋಡೆಯಲ್ಲಿ ನಾವು ಇದನ್ನು ಬಗೆಹರಿಸ್ಕೋಬೇಕು. ಅದಕ್ಕೆ ಪೂರಕವಾದ ವಾತಾವರಣ ನಮ್ಮ ಹೈಕಮಾಂಡ್ನವರು ಮಾಡ್ತಾರೆ ಅನ್ನೋಂಥ ಭರವಸೆ ಇದು ಹೊರಗೆ ಬರತ್ತೆ.